ಕನಿಷ್ಠ 10 ಸೀಟಾರು ಕೂಡ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ನಮ್ಮ ಆಧಾರ ಸ್ತಂಭವಾದಂಥ ಡಿಜಿಟಲ್ ಯೂತ್ ಕೂಡ ಆಯ್ಕೆ ಮಾಡಿ ಇವತ್ತು ಅವರಿಗೆಲ್ಲ ಕೂಡ ಪತ್ರವನ್ನ, ಜವಾಬ್ದಾರಿಯನ್ನ, ಅಧಿಕಾರವನ್ನ ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಬಂದಿದೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರ ಬಂದಾಗ ಎಲ್ಲ ವರ್ಗದ ಜನರು ಕೂಡ ಅಧಿಕಾರಕ್ಕೆ ಬಂದಂಗೆ. ಈಗಾಗಲೇ ನಮ್ಮ ಇಬ್ರು ಸ್ಪೋಕ್ಸ್ಮನ್ ಸುಧೀರ್ ಅವರು ಮತ್ತು ನಮ್ಮ ನಿಕೇತ್ ರಾಜ್ ಜನರಲ್ ಸೆಕ್ರೆಟರಿ ಅವರು ಕೂಡ ಕಾಲು ಏಟಾದರೂ ಕೂಡ ಪಾಪ ಇಲ್ಲಿಗೆ ಬಂದು ನಿಮಗೆ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಲಿಕ್ಕೆ ಇಬ್ರು ಕೂಡ ಪಾಪ ಬಂದು ಇಲ್ಲಿ ಬಂದು ಕೆಲವು ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನಿಮಗೆ ಮಂದಟ್ ಮಾಡಿಕೊಟ್ಟಿದ್ದಾರೆ. ಈ 5 ಗ್ಯಾರಂಟಿಗಳನ್ನು ನಾನು ಘೋಷಣೆ ಮಾಡಿದಾಗ ಕೊನೆಗೆ ಶಕ್ತಿನ ನಮ್ಮ ಮಂಜುನಾಥ್ ಭಂಡಾರಿ ಅವರ ಕಾಲೇಜಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಘೋಷಣೆ ಮಾಡಿದ್ರು. ಇದು ಬಿಜೆಪಿಯವರು ಸಾಧ್ಯನಾ ಅಂತ ಹೇಳ್ತಾ ಇದ್ರು. ನಮ್ಮ ಎಷ್ಟೋ ಮುಖಂಡಗಳು ಸಾಧ್ಯನಾ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಪ್ಯಾಲೇಸ್ಗೆ ಬಂದಾಗ ಕೆಲವು ಲೀಡರ್ಗಳು ಮಾತ್ರ ಬಂದಿದ್ರು. ಲಾವಣ್ಯ ಬಲ್ಲಾಳ್ ಅವರು ನಿರೂಪಣೆ ಮಾಡ್ತಾ ಇದ್ರು. ಆಗ ಸೈನ್ ಹಾಕ್ಬೇಕಾದ್ರೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ಇದು ಘೋಷಣೆ ಆಗಬಾರ್ದು, ಡಿಕೆ ನೀನು ಸಿದ್ದರಾಮಯ್ಯನವರಿಬ್ರು ಕೂಡ ಚೆಕ್ಗೆ ಸೈನ್ ಹಾಕಬೇಕು ಅಂತ ಹೇಳಿದ್ರು. ಅವರ ಸಮ್ಮುಖದಲ್ಲಿ ಚೆಕ್ಗೆ ಸೈನ್ ಹಾಕ್ದು. ಇವತ್ತು 1,21,00,000 ನನ್ನ ತಾಯಂದಿರಿಗೆ, ಮನೆ ಯಜಮಾನರಿಗೆ, ಅತ್ತೆ ಸೊಸೆದಿ ಜಗಳ ಆಡ್ದಂಗೆ ನಾವು ನೇರವಾಗಿ ಅವರ ಅಕೌಂಟ್ಗೆ ದುಡ್ಡು ಕೊಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಮನೆಗಳು ಬೆಳಗ್ತಾ ಇದೆ. 200 ಯೂನಿಟ್ ವರೆಗೂ ಕೂಡ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಷ್ಟೋ ಜನ ಬಿಜೆಪಿಯವರೆಲ್ಲ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ. ತಾಯಂದಿರು ಬಿಜೆಪಿಗೆ ಓಟ್ ಹಾಕ್ದಂತ ಎಲ್ಲ ನನ್ನ ತಾಯಂದಿರು ಕೂಡ ಈ ಬಿಜೆಪಿಯವ್ರು ನನಗೆ ಸಹಾಯ ಮಾಡಲಿಲ್ವಲ್ಲಪ್ಪ, ಕಾಂಗ್ರೆಸ್ ಅವ್ರು ಸಹಾಯ ಮಾಡಿದ್ರು ಅಂತೇಳಿ ಅವರು ಕೂಡ ಅವ್ರ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ನಾವು ಮೋಸ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ. ನಾನೊಂದು ಸರ್ವೆ ಮಾಡಿಸಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಲಿ. ಇವತ್ತು ಬರ್ಕೊಳ್ಳಿ, ಕನಿಷ್ಠ 10 ಸೀಟಾರು ಕೂಡ ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ. ಆತ್ಮಸಾಕ್ಷಿ ಮತ ಇದೆಯಲ್ಲ, ಆತ್ಮಸಾಕ್ಷಿ ಮತ ನಮ್ಮ ಶಾಸಕರುಗಳನ್ನ ಕೊಡ್ತದೆ. ಇಲ್ಲೂ ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನು ಸರ್ವೆ ಮಾಡಿಸಿದ್ದೀನಿ. ಇಲ್ಲೂ ಕೂಡ ಮುಂದೆ ಕಾಂಗ್ರೆಸ್ ಅಭ್ಯರ್ಥಿ ವಿಧಾನಸಭೆಗೆ ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಸೊ ಅದಕ್ಕೆ ನೀವು ಈಗಿಂದನೇ ಜನರ ಹೃದಯನ ಗೆಲ್ಲಬೇಕು. ಏನ್ ಬಿಜೆಪಿಗೆ ಅಂತೇಳಿ ಯಾರು ಪಟ್ಟಿ ಹಾಕೊಂಡು ಮನೆಯಲ್ಲಿ ಓಟ್ ಕೂತಿಲ್ಲ, ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ. ಈಗ ಹಿಂದೆ ಬೇಕಾದಷ್ಟು ಕ್ಷೇತ್ರದಲ್ಲಿ ಅವರೆಲ್ಲ ಗೆದ್ದಿದ್ರು. ಈಗ ಚನ್ನಪಟ್ಟಣದಲ್ಲಿ ಗೆದ್ದಿದ್ರಪ್ಪ. ಈಗ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಕುಮಾರಸ್ವಾಮಿ ಗೆದ್ದಿದ್ರು, ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು. ಬೈ ಎಲೆಕ್ಷನ್ ನಡೀತು. ನಾವೆರಡು ಕ್ಷೇತ್ರದಲ್ಲೂ ಎಷ್ಟೋ ವರ್ಷಗಳಿಂದ ನಮ್ಮ ಅಭ್ಯರ್ಥಿಗಳೇ ಗೆದ್ದಿರಲಿಲ್ಲ. ನಿಮ್ಮ ಗ್ಯಾರಂಟಿ, ನಿಮ್ಮ ಕಾರ್ಯಕ್ರಮ, ನಿಮ್ಮ ಶಕ್ತಿ ಇವತ್ತು 3ಕ್ಕೆ 3 ಸೀಟು. ಇನ್ನೊಂದು ಮೊದಲೇ ಇತ್ತು ಬಿಡಿ ನಮಗೆ, ಯಾವುದು ಸಂಡೂರು. ಇವೆರಡು ಸುರ ಬಿಜೆಪಿ ಭದ್ರಕೋಟೆ, ದಳದ ಭದ್ರಕೋಟೆ ಅಂತಿತ್ತು. ಆ ಭದ್ರಕೋಟೆ ಒಡೆದೋಯ್ತು. 136 ಇದ್ದಿದ್ದು ಈಗ 138. 2 ಬಿಜೆಪಿ ಎಂ ಎಲ್ ಎಗಳನ್ನ ಈಗ ವಜಾ ಮಾಡದಂತೆ, ನಾಳಿದ್ದೋ ವಜಾ ಮಾಡದಂತೆ. ಬಿಡಿ, ಅದನ್ನ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ. ಸೊ ಹಂಗೆ ಅಷ್ಟು ಶಕ್ತಿ ಇವತ್ತು ಮತ್ತು ಇಂಡಿಪೆಂಡೆಂಟ್ ಇಬ್ರು ಈಗಾಗಲೇ ನಮ್ಮ ಜೊತೆಲಿದ್ದಾರೆ. ನಮ್ಮ ನಂಬರ್ 140. ಸೊ ಹಂಗೆ ನೀವು ಚಿಂತೆ ಮಾಡೋದು ಬೇಡ. ಬಿಜೆಪಿಯವರು ಈ 5 ಗ್ಯಾರಂಟಿಗಳನ್ನ ತೆಗಿಬೇಕು ಅಂತೇಳಿ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ. ಈಗಾಗಲೇ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ
52,000 ಕೋಟಿ ರೂಪಾಯಿನ ಈಗಾಗಲೇ ಬಜೆಟ್ ಅಲ್ಲಿ ನಾವು ಮೀಸಲಾಗಿ ನಾವು ಇಟ್ಟಿದ್ದೇವೆ. ಸೊ ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಈ ಕೈಗೆ ಗಟ್ಟಿ ಆಯಿತು. ನಿಜನ ಸುಳ್ಳು? 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಸೊ ಹಂಗೆ ತಾವು ಚಿಂತೆ ಮಾಡೋದು ಬೇಡ. ನಾನು ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಬಂದು ಭಾಷಣದಲ್ಲಿ ಹೇಳಿದೆ, ನಿಮ್ಮೂರಿಗೂ ಬಂದಿದ್ದೆ ನಾನಲ್ಲ, ಬಂದಿದ್ದೆ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡು ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಸೊ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದೆ. ಇವತ್ತು ಬಸವಣ್ಣವರು ನಮ್ಮ ರಾಷ್ಟ್ರೀಯ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೇವೆ. ಇವತ್ತು ನಿಮ್ಮ ಕರಾವಳಿಲಿ ಒಂದು ವಿಶೇಷವಾಗಿ ಮುಂದಿನ ದಿನದಲ್ಲಿ ಕರಾವಳಿಯ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಹೊಸ ಒಂದು ರೂಪವನ್ನು ತಾಳಲಿಕ್ಕೆ ಈಗಾಗಲೇ ಮುಂದಿನ ತಿಂಗಳಲ್ಲಿ ನಾನು ಎಚ್.ಕೆ. ಪಾಟೀಲ್ ಬಂದು ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಸದ್ಯಕ್ಕೆ ಕಾರ್ಯಕ್ರಮ ಕೊಡೋರಿದ್ದೇವೆ. ಸೊ ಹಂಗೆ ಎಲ್ಲ ಧರ್ಮಕ್ಕೂ ಕೂಡ ಇವತ್ತು ನಾವು ಬಸವಣ್ಣ ಇರ್ಬೋದು, ಪೈಗಂಬರ್ ಇರ್ಬೋದು, ಎಲ್ಲ ಹಿಂದೂಗಳಿರ್ಬೋದು, ಕ್ರೈಸ್ತ ಇರ್ಬೋದು, ಜೈನರು ಇರ್ಬೋದು, ಎಲ್ಲರೂ ಕೂಡ ನಾವು ರಕ್ಷಣೆ ಮಾಡ್ತೇವೆ. ನಾನು ಮೊನ್ನೆ ಕಾರ್ಕಳಕ್ಕೆ ಹೋಗಿದ್ದೆ. ಪಾಪ ನಮ್ಮ ಹಿಂದೂ ಧರ್ಮ ನಮ್ಮ ಆಸ್ತಿ ಅಂತೇಳಿ ಪಾಪ ದೊಡ್ಡ ಪ್ರಚಾರ ಮಾಡಿಕೊಂಡು ಅವ್ರ ಹೆಸರಿನಲ್ಲಿ ವೋಟ್ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ.